ಹಾಯ್ ಹಲೋ ನಮಸ್ತೆ. ಸ್ವಾದ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಗಿಣ್ಣನ್ನು ಮಾಡೋದು ನೋಡೋಣ. ಹಸು ಕರು ಹಾಕಿದ ಮೇಲೆ ಮೊದಲನೇ ದಿನದಿಂದ 6ನೇ ದಿನದವರೆಗೆ ಸಿಗುವಂತಹ ಹಾಲಿನಿಂದ ಮಾಡೋ ಸ್ವೀಟ್ ರೆಸಿಪಿ ಇದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಗಿಣ್ಣ ಹಾಲು ನಮ್ಮ ದೇಹಕ್ಕೆ ಬೇಕಾದ ಒಳ್ಳೆಯ ಪೋಷಕಾಂಶಗಳನ್ನು ಹೇರಳವಾಗಿ ಹೊಂದಿರುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹೊನ್ನು ಕೊಟ್ಟರೂ ಗಿಣ್ಣು ಸಿಗೋಲ್ಲ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದು ಅಂತ. ಗಿಣ್ಣು ಮಾಡಲಿಕ್ಕೆ ಹಸು ಅಥವಾ ಎಮ್ಮೆ ಯಾವುದಾದ್ರೂ ಹಾಲು ತೊಗೋಬೋದು. ನಾನು ಹಸು ಹಾಲು 3ನೇ ದಿನದ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗಿಣ್ಣನ್ನು ಸುಮಾರು ವಿಧಾನದಲ್ಲಿ ಮಾಡ್ತಾರೆ. ನಾನು ಅದರಲ್ಲಿ ಒಂದು ವಿಧಾನ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 1 ಲೀಟರಷ್ಟು ಗಿಣ್ಣು ಹಾಲನ್ನು ತೊಗೊಂಡಿದ್ದೀನಿ. ಗಿಣ್ಣು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ 1/4 kg ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು. ಒಂದು 200 ಗ್ರಾಮಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ಅದು 4 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಅಥವಾ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ ಹುರಿದು ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಿರೋ ಅಂಥ ರವೆ ಮತ್ತು 1 ಕಪ್ಪಷ್ಟು ಒಣ ಕೊಬ್ಬರಿ, 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಮೊದಲನೇದಾಗಿ ಹುರಿಗಡಲೆ ಮತ್ತು ಶೇಂಗಾನ ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇಷ್ಟು ಮಾತ್ರ ಇದ್ದರೆ ಸಾಕು. ತುಂಬ ನುಣ್ಣಗೆ ಹಾಕ್ಕೋಬಾರ್ದು, ತರಿ ಇರಬೇಕು. ಗಿಣ್ಣಲ್ಲಿ ಮಧ್ಯ ಮಧ್ಯ ಶೇಂಗಾ ಸಿಗೋ ಥರ ಇರಬೇಕು. ಹಾಗಾಗಿ ತುಂಬ ನುಣ್ಣಗೆ ಹಾಕ್ಕೋಬಾರ್ದು. ಗಟ್ಟಿ ಅವಲಕ್ಕಿನ 2 ರಿಂದ 3 ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದುಬಿಟ್ಟು ಸುಮ್ಮನೆ ಹಂಗೆ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಬಿಡಬೇಕು. ಅದು ನಾವು ಗಿಣ್ಣು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಅರಳ್ಕೊಳ್ಳುತ್ತೆ. ನೆಕ್ಸ್ಟು ಬೆಲ್ಲಕ್ಕೆ 1/4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಕರಗಿಸಿ ಇಟ್ಕೊಳ್ತಾ ಇದ್ದೀನಿ. ಕೆಲವು ಸರಿ ಮಣ್ಣು ಸ್ವಲ್ಪ ಕಡ್ಡಿ ಕಸ ಎಲ್ಲ ಇರುತ್ತಲ್ವ, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ತೊಗೊಳ್ಳೋಂಥ ಬೆಲ್ಲದಲ್ಲಿ ಏನಿಲ್ಲ ಅಂದರೆ ನೀವು ಹಾಗೆ ಉಪಯೋಗಿಸ್ಬೋದು. ಗಿಣ್ಣನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲ ರೆಡಿ ಇದೆ. ಈಗ ಗಿಣ್ಣನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ. ಗಿಣ್ಣು ಹಾಲು 1 ಲೀಟ್ರ್ ತೊಗೊಂಡಿದ್ನಲ್ವ, ಅದು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲು ಕುದಿಯೋದಕ್ಕೆ ಪ್ರಾರಂಭಿಸಿದೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಹೀಗೆ ಅದು ಉಕ್ಕಿ ಬರಬೇಕು ಮೇಲೆ. ಇದು 5 ರಿಂದ 6 ಸರಿ ಹೀಗೆ ಉಕ್ಕಿ ಬರಬೇಕು. ಯಾಕೆ ಅಂದರೆ ಅದರಲ್ಲಿ ಒಂಥರ ಸ್ವಲ್ಪ ಸ್ಮೆಲ್ ಇರುತ್ತೆ. ಅದೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಮೇಲೆ ಉಕ್ಕಿ ಬರೋ ಥರ ಕಾಯಿಸ್ಬೇಕಾಗುತ್ತೆ. ಸ್ಪೂನ್ ಬಳಸಿ ಹಿಂಗೆ ಕೈ ಆಡಿಸ್ತಾ ಚೆನ್ನಾಗಿ ಕಾಯಿಸ್ಬೇಕು. ಅದು ಉಕ್ಕಿ ಬರೋ ಥರನೇ ಕಾಯಿಸ್ಬೇಕು. ಈ ರೀತಿ ಚೆಂದ ಕಾಯಿಸೋದ್ರಿಂದ ಗಿಣ್ಣು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಲು ಚೆನ್ನಾಗಿ ಬಿಸಿಯಾಗಿ ಈಗ ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಲು ಒಡೀತು ಅಂತಂದರೆ ಅದು ಸರಿ ರೆಡಿ ಇದೆ ಅಂತ. ಈ ಹಂತದಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಅವಲಕ್ಕಿ ಬೆಂದಿದೆ. ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ನಲ್ಲ ರವೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಪೂರ್ತಿ ಹಾಕ್ತಾಯಿಲ್ಲ, ನೋಡಿಕೊಂಡು ಗಟ್ಟಿ ಆಗದಂತೆ ಹಾಕ್ತಾಯಿದ್ದೀನಿ. ಈಗ ಏನಾದರೂ ಗಟ್ಟಿ ಆದರೆ ಮತ್ತೆ ಆರಿದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಸ್ಮೂತ್ ಬರಲ್ಲ. ಹಾಗಾಗಿ ನಾನು ನೋಡಿಕೊಂಡು ಹಾಕ್ತೀನಿ. ಇಷ್ಟೇ ಸಾಕು ರವೆ. ಈಗ ರವೆ ಕೂಡ ಬೆಂದಾಗಿದೆ. ಈಗ ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ, ಆ ನೀರನ್ನು ಇದಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡ್ಮೇಲೆ ನೋಡಿ, ಹೀಗೆ ಚೆನ್ನಾಗಿ ಕುದಿಬೇಕು. 2 ನಿಮಿಷ ಕುದ್ರೆ ಸಾಕು. ಈಗ ಇದಕ್ಕೆ ಕಡಲೆ ಬೀಜ ಮತ್ತು ಹುರಿಗಡಲೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ಮೊದಲೇ ರವೆ ಜಾಸ್ತಿ ಹಾಕ್ಕೊಂಡು ಗಟ್ಟಿ ಮಾಡ್ಕೋಬಾರ್ದು. 2 ನಿಮಿಷ ಕುದಿಸ್ಕೊಂಡು ಇದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿ, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕಿದ್ಮೇಲೆ 2 ನಿಮಿಷ ಕುದಿಸಿದ್ರೆ ಸಾಕು.
ಈಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ನೋಡಿ ಹೀಗಾಗಿರುತ್ತೆ. ನೋಡಿ ಇಷ್ಟು ತೆಳುವಾಗಿದೆ. ಆಮೇಲೆ ಆರಿದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಇದ್ದರೆ ಏನಾಗುತ್ತೆ ಅಂದರೆ ಹಾರ್ಡ್ ಅನಿಸುತ್ತೆ, ಸ್ಮೂತಾಗಿರಲ್ಲ. ಹೀಗೆ ತೆಳುವಾಗಿದ್ದರೆ ಆರಿದ್ಮೇಲೂ ಕೂಡ ಗಿಣ್ಣು ಸ್ಮೂತಾಗಿರುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗಿದ್ರೇ ಒಳ್ಳೆಯದು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವಾಗಲಾದರೂ ಗಿಣ್ಣು ಹಾಲು ಸಿಕ್ಕಾಗ ಇದೇ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ.